ಹಾಯ್ ಆಲ್, ಲಾಸ್ಟ್ ವೀಡಿಯೋದಲ್ಲಿ ಮೆಟ್ರೋಗೆ ಹೋಗಿದ್ದೆ ಅಂತ ಹೇಳಿದ್ನಲ್ವಾ, ಅದ್ರ ಕಂಟಿನ್ಯೂಷನ್ ಲಾಗು. ಈ ಲಾಗಲ್ಲಿ ಬಂದುಬಿಟ್ಟು ಹೇಗೆ ಹೋದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ, ಹೇಗಿತ್ತು, ಸೊ ಅದನ್ನೆಲ್ಲ ಇದರಲ್ಲಿ ನೋಡೋಣ. ಬೆಳಗ್ಗೆನೇ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು 10 ಗಂಟೆಗೆ ಮನೆ ಬಿಟ್ವಿ. ಮಕ್ಳಿಗೋಸ್ಕರನೇ ಹೋಗ್ತಾ ಇರೋದು, ಯಾಕಂದರೆ 3 ಡೇಸ್ ಲೀವ್ ಇತ್ತು, ಎಲ್ಲೂ ಹೋಗಿರಲಿಲ್ಲ. ಒಂದಿನ ದೇವಸ್ಥಾನ ಹೋದ್ವಿ, ಆ ಒಂದಿನ ಫುಲ್ ಅಲ್ಲೇ ಸ್ಪೆಂಡ್ ಆಯಿತು. ಇವಾಗ ಬಂದುಬಿಟ್ಟು ಬೊಮ್ಮಸಂದ್ರ ಬಂದು ರೀಚ್ ಆಗಿದ್ದೀವಿ. ನಮ್ಮ ಪ್ರಣೀತ್ಗೋಸ್ಕರನೇ ಬಂದಿದ್ದು. ಅವನು ಆಲ್ರೆಡಿ ನ್ಯೂಸ್ ನೋಡಿಬಿಟ್ಟು, ಓಪನಿಂಗ್ ದಿನ ನ್ಯೂಸ್ ನೋಡಿಬಿಟ್ಟು ಒಂದಿನ ಹೋಗ್ಬೇಕಂತ ಹೇಳಿದೆ. ಈ 3 ಡೇಸಲ್ಲಿ ಬಂದು ಕರ್ಕೊಂಡು ಹೋಗಲೇಬೇಕು ಅಂತ ಆಯಿತು. ಸರಿ ಓಕೆ ಅಂತ ಹೇಳ್ಬಿಟ್ಟು ಅವರಪ್ಪ ಒಂದಿನ ಪ್ಲ್ಯಾನ್ ಮಾಡಿದರು. ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಗಾಡಿನೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೊರಗಡೆ ಇವಾಗ ಸ್ಟೇಷನ್ ಒಳಗಡೆ ಬಂದ್ವಿ. ಸೊ ಟಿಕೆಟ್ ತೊಗೋಬೇಕು. ನಾವು ಹೋಗೋ ಪ್ಲೇಸಿಗೆ ಬಂದು 260 ರೂಪೀಸ್ ಆಯಿತು. ಬಂದು ಈ ಥರ ಕಾಯಿನ್ ಕೊಡ್ತಾರೆ. ಎಂಟರ್ ಮತ್ತು ಎಕ್ಸಿಟ್, ಈ ಕಾಯಿನ್ ಇಲ್ದಿರ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಎಂಟ್ರಿಗೆ ಬಂದು ಈ ಕಾಯಿನ್ ಹಾಕಿದ್ರೆ ಎಂಟ್ರ್ ಆಗೋದು. ಎಕ್ಸಿಟ್ ಆಗೋವಾಗಲೂ ಅಷ್ಟೇ ಈ ಕಾಯಿನ್ ಹಾಕಲೇಬೇಕು. ಸೊ ಮಕ್ಕಳು ನೋಡಿ ಎಷ್ಟು ಹ್ಯಾಪಿಯಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು, ತುಂಬ ಖುಷಿ. ನಮ್ಮ ಪ್ರಣೀತ್ಗಿಂತೂ ಎಕ್ಸೈಟ್ಮೆಂಟಲ್ಲಿ ಡ್ಯಾನ್ಸ್ ಎಲ್ಲ ಆಡ್ತಾ ಇದ್ದ ಅಲ್ಲೇ. ಅವನ್ನ ನೋಡಿ ಚಿಕ್ಕವನು ಕೂಡ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಹೀಗೆ ತುಂಬ ಚೆನ್ನಾಗಿತ್ತು. ಮೆಟ್ರೋ ಸ್ಟೇಷನು ಅಷ್ಟೇ ಈ ಥರ ಬಾರ್ಡ್ರ್ ಹಾಕಿರ್ತಾರಲ್ಲ, ಈ ಲೈನ್ ದಾಟಿ ಹೊರಗಡೆ ಹೋಗ್ಕೂಡ್ದು. ಯಾಕಂದರೆ ಎಲ್ಲನೂ ಅಷ್ಟೇ ಪವರಲ್ಲಿರತ್ತಲ್ವ, ಹೆವಿ ಪವರ್ ಇರುತ್ತೆ. ಸೊ ಸೇಫ್ಟಿಗೋಸ್ಕರ ಬಾರ್ಡ್ರ್ ಆಗಲಿ ಸೆಕ್ಯೂರಿಟಿ ಆಗಲಿ ಎಲ್ಲರೂ ಇರ್ತಾರೆ. ನಾವು ಅದನ್ನು ಫಾಲೋ ಮಾಡಬೇಕಷ್ಟೇ. ಪ್ರಣೀತ್ ಬಂದು ಇದ್ರ ಬಗ್ಗೆ ಏನು ಹೇಳ್ತಾನೆ ಅಂತ ಕೇಳಿಸ್ಕೊಂಡು ಬನ್ನಿ. ಇವತ್ತು ನಾವು ಬಂದು ಮೆಟ್ರೋಗೆ ಬಂದಿದ್ದೀವಿ. ನನಗೆ ಮೆಟ್ರೋ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಿದ್ದೀನಿ. ಎಕ್ಸ್ಪೀರಿಯೆನ್ಸು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಈಗ ನಾನು ಮನೆಗೆ ಹೋದ್ಮೇಲೆ, ನಾನು ಹೋಗಿ ಬಂದಮೇಲೆ ನಾನು ಹೆಂಗಿರುತ್ತೆ ಎಕ್ಸ್ಪೀರಿಮೆಂಟ್ಸು, ಗುಡ್ಡ ಬೇಡ ಅಂತ ಹೇಳ್ತೀನಿ. ಚೆನ್ನಾಗಿತ್ತು, ನಾನು ಹೇಗೆ ಎಂಜಾಯ್ ಮಾಡಿದೆ ಎಲ್ಲ ಹೇಳ್ತೀನಿ. ಬಾಯ್. ಇವತ್ತು ಮೆಟ್ರೋ ಹೋಗಿದ್ದೀವಿ, ಜಾಲಿಯಾಗಿತ್ತು. ಇವತ್ತು ಮೆಟ್ರೋ ಟ್ರೈನ್ ಹತ್ತಿ ಹೋಗ್ತೀವಿ ಅಷ್ಟೇ. ಚೀತಲ್ಲಿ ಡ್ಯಾನ್ಸ್ ತಗೊಳ್ತಾರೆ, ಆಮೇಲೆ ಹೋಗ್ಬೇಕಂತೆ. ಬಾಯ್. ಎಂಜಾಯ್ ಮಾಡಿಬಿಟ್ಟು ಬರ್ತೀನಿ. ಕೇಳಿಸ್ಕೊಂಡ್ರಲ್ಲ ಇಬ್ಬರು ಮಾತುಗಳು ಹೇಗಿತ್ತು ಅಂತ ಹೇಳ್ಬಿಟ್ಟು. ಇವಾಗ ಟ್ರೈನ್ ಬರ್ತಾ ಇದೆ ನೋಡಿ. ಟ್ರೈನ್ ಹೇಗಿರುತ್ತೆ, ಹೇಗೆ ನೋಡಬೇಕನ್ನೋದೇ ಮಕ್ಕಳಿಗೊಂದು ಆಸೆ ಇತ್ತು. ಸೊ ಅದರಿಂದ ಈ ಟ್ರೈನಲ್ಲೇ ನಾವು ಹೋಗಬೇಕಾಗಿರೋದು ಇವಾಗ. ಸೊ ಅವರೆಲ್ಲ ಇಳಿದ ಮೇಲೆ ಇದು ಫಸ್ಟ್ ಸ್ಟೇಷನ್ ಅಲ್ವಾ, ಸೊ ಇಲ್ಲಿಂದನೇ ನಾವು ಹೋಗಬೇಕಾಗಿರೋದು. ಅವರೆಲ್ಲ ಇಳ್ಕೊಂಡ್ಮೇಲೆ ನಾವು ಹತ್ಕೊಂಡ್ವಿ. ಟ್ರೈನ್ ಅಂತೂ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಆವಾಗವಾಗ ಅಷ್ಟೇ ನಾವೆಲ್ಲ ಇಳ್ಕೊಂಡ್ಮೇಲೆ ಕ್ಲೀನಾಗಿ ಆವಾಗಲೇ ಪಟ್ಟಂತ ಆವಾಗಲೇ ಕ್ಲೀನ್ ಮಾಡ್ತಾರೆ. ಸ್ಟೇಷನ್ಗಳು ಅಷ್ಟೇ ನೀಟಾಗಿದ್ದಾವೆ. ಇದನ್ನೇ ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋಗೋದೆಲ್ಲ ನಮ್ಮ ಕೈಯಲ್ಲೇ ಅಲ್ವಾ ಇರೋದು. ಹೋಗೋರು ಬರೋರು ಏನು ಗಲೀಜು ಮಾಡ್ದಿರ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಮಕ್ಕಳಿಗೆ ಅಂತೂ ತುಂಬ ಖುಷಿ ಅನ್ನಿಸ್ತಾ ಇತ್ತು ನೋಡಿ. ಆವಾಗವಾಗಲೇ ನಾವು ಇಳ್ದಿದ ತಕ್ಷಣ ಆವಾಗಲೇ ಪಟ್ಟಂತ ಕ್ಲೀನ್ ಮಾಡಿಬಿಡ್ತಾರೆ. ಸೊ ನಾವು ಇಳ್ಕೊಂಡಿದ್ದಾಯಿತು. ಇಳ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಮತ್ತೆ ರಿಟರ್ನು. ನಾವೆಲ್ಲೂ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಸುಮ್ಮನೆ ಮೆಟ್ರೋದಲ್ಲಿ ಹೋಗ್ಬೇಕಷ್ಟೇ. ತುಂಬ ಮಳೆ ಇತ್ತು. ತುಂಬ ಮಳೆನೆಲ್ಲ ನೋಡಿಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಮಕ್ಕಳು ಇವಾಗ ಮತ್ತೆ ಬಂದಿದ್ದನ್ನ ರಿವ್ಯೂ ಹೇಳ್ತದೆ ನೋಡಿ, ಕೇಳಿಸ್ಕೊಡಿ. ಎಕ್ಸ್ಪೀರಿಮೆಂಟ್ಸ್ ಬಂದು ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಬೇಗ ಎಲ್ಲ ಸ್ಟಾಫನ್ನೆಲ್ಲ ಕಲಿತು ಈ ಎಕ್ಸ್ಪೀರಿಮೆಂಟ್ಸ್ ಹೋಗಿದ್ದಕ್ಕೆ ಈ ಫಸ್ಟ್ ಆಸೆ ನಾನು ನೆರವೇರಿಸಿದ್ದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್. ಸೊ ಇವಾಗ ಎಕ್ಸಿಟ್ ಆಗೋ ಒಂದೊಂದು ಟೈಮು ಅಷ್ಟೇ ಟ್ರೈನ್ ಹೋಗೋವಾಗ ಸೆಕ್ಯೂರಿಟಿ ಬಂದು ಸಿಗ್ನಲ್ ಕೊಡ್ತಾರೆ. ಸೊ ಅಲ್ಲಿಂದ ನಾವು ಎಕ್ಸಿಟ್ ಆಗ್ತಾಯಿದ್ವಿ. ಕಾಯಿನ್ ಹಾಕಿ ಎಕ್ಸಿಟ್ ಆಗಬೇಕಿಲ್ಲ ಅಂದರೆ ಬರೋದಕ್ಕಾಗಲ್ಲ. ಮಳೆ ಬೇರೆ ಇತ್ತು, ತುಂಬ ಚಳಿ ಆಗ್ತಾಯಿತ್ತು. ಸರಿ ಅಲ್ಲೇ ಬೊಮ್ಮಸಂದ್ರದಲ್ಲಿ ಒಂದು ಬೇಕ್ರಿನಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಪಪ್ಸು ಮತ್ತು ಗೋಬಿ ಮಂಚೂರಿ, ಕೇಕು, ಮಕ್ಳಿಗೆ ಏನು ಬೇಕು ಆ ಥರ ಲೈಟಾಗಿ ಮಾತ್ರ ತೊಗೊಂಡ್ವಿ. ಯಾಕಂದರೆ ನಾವು ಲಂಚ್ ಮನೆಯಿಂದನೇ ಪ್ಯಾಕ್ ಮಾಡಿ ತೊಗೊಂಬಂದಿದ್ದೆ ಮಕ್ಳಿಗೋಸ್ಕರ. ಸೊ ಗೋಬಿ ಮಂಚೂರಿ ಅಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಹೊಟ್ಟೆ ಬೇರೆ ಹಸ್ತಿತ್ತು. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗಿದ್ದು. ಸೊ ಅಲ್ಲೆಲ್ಲ ತಿರ್ಗಾಡ್ಕೊಂಡು ಬಂದ್ವಿ ಅಲ್ಲ, ಸೊ ಹೊಟ್ಟೆ ಹಸ್ತಿತ್ತು. ಸರಿ ಇಲ್ಲಿಂದ ಬಂದ್ಬಿಟ್ಟು ಪಕ್ಕದಲ್ಲೇ ಅಲ್ವಾ ಡಿ-ಮಾರ್ಟು. ಸೊ ಒಂದು ರೌಂಡ್ ಹೋಗೋಣ ಅಂತ ಪ್ರಣೀತ್ ಹೇಳ್ದ. ಏನು ಅಂತ ಶಾಪಿಂಗ್ ಏನಿರಲಿಲ್ಲ, ಸುಮ್ಮನೆ ಒಂದು ರೌಂಡ್ ಅಷ್ಟೇ. ಸಣ್ಣ ಪುಟ್ಟದ ಮಾತ್ರ ತೊಗೊಂಡು ಡಿ-ಮಾರ್ಟ್ ಕೂಡ ಸುತ್ತಾಡಿಕೊಂಡು ಮತ್ತೆ ಅಲ್ಲೇ ಬರೋವಾಗ ಒಂದು ಪಿಜ್ಜಾ ತೊಗೊಂಡು ಮಕ್ಕಳಿಗೆ. ಇವತ್ತಿನ ಡೇ ಹೀಗೆ ತುಂಬ ಚೆನ್ನಾಗಿ ಹೋಯಿತು. ಮಳೆ ಬೇರೆ ಇತ್ತಲ್ವ, ಎಲ್ಲ ಬಿಸಿ ಬಿಸಿ ಐಟಮ್ ತಿನ್ನೋದಕ್ಕೂ ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿ ಹೋಯ್ತು ಅಂತ ಪ್ರಣೀತ್ಗಂತೂ ತುಂಬ ಹ್ಯಾಪಿ. ಹೋಗೋವಾಗ ಇದ್ದಿದ್ದು ಆ ಸ್ಟ್ಯಾಮಿನಾ ಬಂದುಬಿಟ್ಟು ಬರೋವಾಗ ಇರಲಿಲ್ಲ. ತುಂಬ ಡಲ್ ಆಗಿಬಿಟ್ರು ಮಕ್ಕಳು, ಸುತ್ತಿದ್ದು ಫುಲ್ ಟಯರ್ಡು. ಸರಿ ಮಳೆನಲ್ಲಿ ಇವತ್ತಿನ ಡೇ ಹೇಗೋಯ್ತು ಹೇಗೆ ಅಂತ ಹೇಳ್ಬಿಟ್ಟು ನಾವಿಬ್ಬರು ಮಾತಾಡ್ಕೊಂಡು ಬರ್ತಿದ್ವಿ. ಮಕ್ಕಳಿಬ್ರು ಮಲ್ಕೊಂಡ್ಬಿಟ್ರು, ತುಂಬ ಟಯರ್ಡಾಗಿದ್ದರು. ಸೊ ಅದರಿಂದ ಇಬ್ಬರೂ ಮಲ್ಕೊಂಡ್ರು. ನಾವೇನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ, ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹಾಗೆ ಮನೆಗೆ ಲೈಟಾಗಿ ಟಿಫನ್ ತಿನ್ಕೊಂಡ್ಬಿಟ್ಟು ಮನೆಗೆ ಬಂದು ಸೇರಿದ್ವಿ. ಇವತ್ತಿನ ಡೇ ಹೀಗೋಯ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.